ಹಾಯ್ ಎಲ್ರಿಗೂ. ಈ ವಿಡಿಯೋದಲ್ಲಿ ಸೈನ್ಸ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ. ಕೆಲವೊಂದಷ್ಟು ವಿಚಾರಗಳನ್ನು ಹೋಲಿಕೆ ಮಾಡಿ ಅಂದರೆ ಕಂಪ್ಯಾರಿಸನ್ ಮೂಲಕ ನಾವು ತಿಳ್ಕೊಬೋದಾಗಿರುತ್ತೆ. ಇನ್ನೂ ಕೆಲವನ್ನ ಎಲ್ಲಿ ಅಪ್ಲೈ ಮಾಡ್ಬೋದು ಟ್ರಿಕ್ಸ್ಗಳನ್ನ ಆ ಮುಖಾಂತರ ನಾವು ತಿಳ್ಕೊಳ್ಬೋದಾಗಿರುತ್ತೆ. ಒಂದು ಈಸಿ ವೇನಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಇದಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಇಂತಹ ಕ್ವಶನ್ಗಳನ್ನೇ ಈ KE ಆಗಿರ್ಬೋದು, KPSC ಆಗಿರ್ಬೋದು, ಇನ್ನಿತರ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂತಹದ್ದು. ಮೊದಲಿಗೆ ಫ್ಯೂಷನ್ ಮತ್ತು ಫಿಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಫ್ಯೂಷನ್ ಅಂತ ನೋಡೋದಾದರೆ ಸಂಯೋಜನೆ ಅಂತ ಹೇಳ್ತೀವಿ. ಎರಡು ಹಗುರ ಅಣುಕಣಗಳು ಒಂದಾಗಿ ಸೇರಿ ಒಂದು ಭಾರವಾದ ಒಂದು ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ಇದರಲ್ಲಿ ತುಂಬ ಶಕ್ತಿ ತುಂಬ ಇರುತ್ತೆ. ಇದನ್ನು ಫ್ಯೂಷನ್ ಅಂತೇಳಿ ಕರೀತಾರೆ. ಇಲ್ಲಿ ಕೆಲವೊಮ್ಮೆ ನಮಗೆ ಫ್ಯೂಷನ್ ಮತ್ತು ಫಿಷನ್ ಎರಡು ಒಂದೇ ರೀತಿ ಇರೋದ್ರಿಂದ ಹೊರಗಡೆ ಇದ್ದಾಗ ನಮಗೆ ಗೊತ್ತು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಎಕ್ಸಾಮ್ ಹಾಲ್ಗೆ ಹೋದಾಗ ಕೆಲವೊಮ್ಮೆ ಕನ್ಫ್ಯೂಸ್ ಆಗುತ್ತೆ. ಇದಾ ಫ್ಯೂಷನ್ನು ಇದಾ ಫಿಷನ್ ಅಂತೇಳಿ. ಅದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಸಂಯೋಜನೆಗೆ ಉದಾಹರಣೆಗಳು ಅಂತ ನೋಡೋದಾದರೆ ನಮಗೀಗ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದರು. ಸೂರ್ಯ ಅಂದರೆ ಸೂರ್ಯನಲ್ಲಿ ಇರ್ತಕ್ಕಂಥ ಶಕ್ತಿ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರು. ಸೊ ಅದು ಬಂದು ಫ್ಯೂಷನ್ ಆಗಿರುತ್ತೆ. ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ಆಗಿರ್ಬೋದು ಅಥವಾ ನಕ್ಷತ್ರದಲ್ಲಿರ್ತಕ್ಕಂಥ ಶಕ್ತಿ ಆಗಿರ್ಬೋದು, ಹೈಡ್ರೋಜನ್ ಅಣುಗಳಿಂದ ಮಾಡಲ್ಪಟ್ಟಂತಹ ಡ್ಯೂಟೇರಿಯಂ ಆಗಿರ್ಬೋದು, ಟ್ರೀಟಿಯಂ ಆಗಿರ್ಬೋದು, ಈ ರೀತಿಯಾದಂತೆಲ್ಲ ಬಂದಂಥದ್ದು ಅಂದರೆ ಹೈಡ್ರೋಜನ್ ಅಂತ ಎಲ್ಲಿ ನಮಗೆ ಮೇನಾಗಿ ಕಾಣುತ್ತೋ ಅದೆಲ್ಲವೂ ಕೂಡ ಫ್ಯೂಷನಲ್ಲೇ ಬರ್ತದೆ. ಜೊತೆಗೆ ಸನ್ ಮತ್ತು ಸ್ಟಾರ್ಸ್, ಸನ್ ಕೂಡ ಸ್ಟಾರೇ ಆಗಿರೋದ್ರಿಂದ ಅವ್ರು ನಮಗೆ ಸನ್ ಅಂತನಾದರೂ ಕೇಳ್ಬೋದು ಅಥವಾ ಕೆಲವೊಮ್ಮೆ ನಕ್ಷತ್ರ ಅಂತನಾದರೂ ಕೇಳ್ಬೋದು. ಈ ಎಲ್ಲಿ ನಕ್ಷತ್ರಗಳು, ಸೂರ್ಯ ಮತ್ತು ಈ ಹೈಡ್ರೋಜನ್ ಅನ್ನೋ ಒಂದು ವರ್ಡ್ ಬರುತ್ತೋ ಅವು ಫ್ಯೂಷನ್ಗೆ ಸಂಬಂಧಪಡುತ್ತೆ. ಈ ಒಂದು ಕ್ರಿಯೆಯಲ್ಲಿ ಎಂಡ್ ಆಫ್ ದ ರಿಸಲ್ಟ್ ಏನಪ್ಪ ಆಗಿರುತ್ತೆ ಅಂತಂದರೆ ಶಕ್ತಿ ಅತಿ ಹೆಚ್ಚು ಇರುತ್ತೆ. ನೆಕ್ಸ್ಟು ಫಿಷನ್ ಅಂತ ಬಂದಾಗ ವಿಭಜನ ಅಂತೇಳಿವಿ. ಅಂದರೆ ಶಕ್ತಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಒಂದು ಭಾರವಾದ ಅಣುಕಣ ಎರಡು ಹಗುರ ಕಣಗಳಾಗಿ ವಿಭಜನೆ ಆಗ್ತಕ್ಕಂಥದ್ದನ್ನು ಫಿಷನ್ ಅಂತೇಳಿ ಕರೀತೇವೆ. ಈಗ ನಾನು ಮೊದಲೇ ಹೇಳ್ದಾಗೆ ಫಿಷನ್ ಮತ್ತು ಫ್ಯೂಷನ್ನು ಕನ್ಫ್ಯೂಸ್ ಆಗಬಾರ್ದು ಅಂತ ಅನ್ನೋದಾದರೆ ಆಗುವಂಥವರಿಗೆ ಹೇಳ್ತಿರೋದು, ಈಗ ಈ ಎರಡೂ ಪ್ರೋಸೆಸ್ಸಲ್ಲೂ ಎಂಡ್ ಆಫ್ ದ ರಿಸಲ್ಟ್ ಏನಪ್ಪ ಅಂತಂದರೆ ಶಕ್ತಿ ಬಿಡುಗಡೆ ಆಗುತ್ತೆ. ಒಂದರಲ್ಲಿ ಹೆಚ್ಚು, ಒಂದರಲ್ಲಿ ಕಡಿಮೆ. ಈಗ ಯಾವುದರಲ್ಲಿ ಹೆಚ್ಚಾಗುತ್ತೆ ಯಾವುದರಲ್ಲಿ ಕಡಿಮೆ ಆಗುತ್ತೆ ಅಂತ ಕನ್ಫ್ಯೂಸ್ ಆದರೆ ಅದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಎರಡರಲ್ಲೂ ಎಫ್ ಇದೆ, ಅದನ್ನು ಬಿಡಿ. ಅದರ ನೆಕ್ಸ್ಟ್ ಲೆಟರ್ ಏನಿದೆ, ಫ್ಯೂಷನಲ್ಲಿ ಯು ಇದೆ, ಫಿಷನ್ನಲ್ಲಿ ಐ ಇದೆ. ಈ ಎ ಮತ್ತು ಐನ 1 2 3 4ಗೆ ಕನ್ವರ್ಟ್ ಮಾಡಿ. ನಾವೀಗ ಮ್ಯಾಥ್ಸಲ್ಲಿ ಮಾಡ್ತೀವಲ್ಲ, ABCDಗೆ 1 2 3 4 ಅಂತ ಕೊಡ್ತೀವಲ್ಲ, ಆ ಥರ ಮಾಡಿದಾಗ ಯುನ ಬೆಲೆ ಏನಾಗಿರುತ್ತೆ 21 ಬರುತ್ತೆ. ಐ ಏನಾಗಿರುತ್ತೆ ಇನ್ನೂ ಕಡಿಮೆ ಇದೆ, 9 ಆಗುತ್ತೆ. ಇಲ್ಲಿಗೆ ಯಾವ ಸಂಖ್ಯೆ ದೊಡ್ಡದು? ಯು ದೊಡ್ಡದಲ್ವಾ? ಈಗ ಯು ಬರ್ತಿರೋದು ನಮಗೆ ಎಲ್ಲಿ? ಫ್ಯೂಷನ್ನಲ್ಲಿ ಬರ್ತಿರೋದು. ಸೊ ಹಾಗಾಗಿ ಆ ಒಂದು ಕ್ರಿಯೆಯಲ್ಲಿ ಫ್ಯೂಷನ್ ಎಲ್ಲಿ ಯು ಇದೆ ಆ ಫ್ಯೂಷನ್ನಲ್ಲಿ ನಮಗೆ ಅತಿ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತಿರ್ತಕ್ಕಂಥದ್ದು. ಈ ರೀತಿಯಾಗಿ ನೆನ್ಪಿಟ್ಕೊಳ್ಬೋದಾಗಿರುತ್ತೆ. ಈ ವಿಭಜನಾ ಕ್ರಿಯೆ ಅಂದರೆ ಫಿಷನ್ಗೆ ಉದಾಹರಣೆಗಳನ್ನು ನೋಡೋದಾದರೆ ಯುರೇನಿಯಂ ಆಗಿರ್ಬೋದು, ಥೋರಿಯಂ ಆಗಿರ್ಬೋದು, ಮತ್ತು ಪ್ಲುಟೋನಿಯಂ ಆಗಿರ್ಬೋದು, ಜೊತೆಗೆ ಅಣು ಬಾಂಬ್, ಇವಿಷ್ಟು ಎಲ್ಲಿ ಬರುತ್ತೋ ಈ ರೀತಿಯ ವರ್ಡ್ಗಳು ಎಲ್ಲಿ ಕಾಣುತ್ತೋ ಅದೆಲ್ಲವೂ ಕೂಡ ಫ್ಯೂಷನ್ಗೆ ಉದಾಹರಣೆಯಾಗಿರುತ್ತೆ. ಇಲ್ಲಿ ಅಣು ಬಾಂಬ್ ಬರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಅಲ್ಲಿ ಫ್ಯೂಷನ್ನಲ್ಲಿ ಹೈಡ್ರೋಜನ್ ಬಾಂಬ್ ಬರುತ್ತೆ. ಅದಕ್ಕೆ ನಾನು ಹೈಡ್ರೋಜನ್ ಅನ್ನೋ ಪದ ಬಂತು ಅಂದರೆ ಅಥವಾ ಹೈಡ್ರೋಜನ್ಗೆ ಸಂಬಂಧಪಟ್ಟಂತಹ ಡ್ಯೂಟೇರಿಯಂ ಆಗಿರ್ಬೋದು, ಟ್ರೀಟಿಯಂ ಆಗಿರ್ಬೋದು, ಇದೆಲ್ಲ ಬಂತು ಅಂತಂತಂದರೆ ಅದು ಫ್ಯೂಷನಲ್ಲಿ ಬರುತ್ತೆ. ಆಯಿತಾ? ಈಗ ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋಣ. ವಾಟರ್ ಅಟ್ 4 ಡಿಗ್ರಿ ಸೆಲ್ಸಿಯಸ್ ಅಂದರೆ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ವಾಟರ್ ಇದ್ದಾಗ ಅದರ ವರ್ತನೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇದರ ಡೆನ್ಸಿಟಿ ಅಂದರೆ ಸಾಂದ್ರತೆ ಅತಿ ಹೆಚ್ಚು ಇರುತ್ತೆ. ಆಯಿತಾ? ಜೊತೆಗೆ ಇದಕ್ಕಿಂತ ಅಂದರೆ 4 ಡಿಗ್ರಿ ತಾಪಮಾನಕ್ಕಿಂತ ಕಡಿಮೆ ಆದ್ರೂ ಅಥವಾ ಹೆಚ್ಚಾದ್ರೂ ಇದರ ಸಾಂದ್ರತೆ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದರ ಸಾಂದ್ರತೆ ಹೆಚ್ಚಿರುತ್ತೆ. ಇದರ ಮೇಲೆ ಮಂಜುಗೆಡ್ಡೆಯೂ ಕೂಡ ತೇಲುತ್ತೆ. ಯಾಕಂದರೆ ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುತ್ತೆ. ಇದಕ್ಕೆ ಉದಾಹರಣೆ ರೀತಿಯಾಗಿ ನೋಡೋದಾದರೆ ಹಿಮಾಲಯದಲ್ಲಿ
ಮೇಲ್ಗಡೆ ನೀರು ಮಂಜುಗಡ್ಡೆ ಥರ ಆಗಿರುತ್ತೆ, ಕೆಳಗಡೆ ನೀರು ಇರುತ್ತೆ. ಯಾಕೆ ಅಂತಂತಂದರೆ ಅಲ್ಲಿ ಅದರ ಒಂದು ಟೆಂಪ್ರೇಚರ್ 4 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಈ ಒಂದು ಕಾರಣದಿಂದ ಅಲ್ಲಿ ಮಂಜುಗಡ್ಡೆ ತೇಲ್ತಾ ಇರುತ್ತೆ ನೀರಿನ ಮೇಲೆ. ನೆಕ್ಸ್ಟು ಸೆಂಟ್ರಿಫ್ಯೂಗಲ್ ಆ್ಯಂಡ್ ಸೆಂಟ್ರಿಪೆಟಲ್ ಫೋರ್ಸ್ ಅಂತ ಬರುತ್ತೆ. ಇಲ್ಲೂ ಅಷ್ಟೇ ಕನ್ನಡ ಮೀಡಿಯಮಿಂದ ಹೋಗಿರ್ತಕ್ಕಂಥವರಿಗೆ ಕನ್ಫ್ಯೂಸ್ ಆಗಬಹುದು. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಂತಂದರೆ ಕೇಂದ್ರದಿಂದ ದೂರದ ಬಲ. ಅಂದರೆ ಇಲ್ಲಿ ಬಲ ಅಂತಕ್ಕಂತಹದ್ದು ಕೇಂದ್ರದಿಂದ ದೂರಕ್ಕೆ ತಳ್ಳಲ್ಪಡುತ್ತೆ. ಈ ರೀತಿಯ ಒಂದು ಫೋರ್ಸ್ ಅಂತಂದರೆ ಇದನ್ನು ನಿಜವಾದ ಬಲವಲ್ಲ ಅಂತಲೂ ಕೂಡ ಕರಿತೀವಿ, ಅಂದರೆ ಕೃತಕ ಬಲ ಅಂತಲೂ ಕೂಡ ಕರಿತೀವಿ, ಸ್ಯೂಡೋ ಅಂತ. ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಇದು ಸಿಲ್ಲಿ ಥರ ಅನಿಸುತ್ತೆ, ಆದರೆ ನಮಗೆ ಬೇಕಾಗಿರೋದು ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳೋದು. ಸೆಂಟ್ರಿಫ್ಯೂಗಲ್ ಫೋರ್ಸ್, ಸೆಂಟ್ರಿಪೆಟಲ್ ಫೋರ್ಸ್ ಇವಾಗ ಓದಿದ ತಕ್ಷಣ ಗೊತ್ತಿರುತ್ತೆ. ಇನ್ನೊಂದು 3 ದಿನ, ಒಂದು ವಾರ ಬಿಟ್ಟು ನೋಡಿದ್ರೆ ಅದಾಗಲೇ ಕನ್ಫ್ಯೂಸ್ ಆಗಿರುತ್ತೆ, ಇದ ಸೆಂಟ್ರಿಫ್ಯೂಗಲ್ ಸೆಂಟ್ರಿಪೆಟಲ್ ಅಂತ. ಇಲ್ಲಿದೆ ಸೆಂಟ್ರಿಫ್ಯೂಗಲ್ ಫೋರ್ಸ್. ಇದರಲ್ಲಿ ಫ್ಯೂಗಲ್ ಅನ್ನೋ ಒಂದು ವರ್ಡ್ನ ತಗೊಳ್ಳಿ, ಅದನ್ನು ಪಾಗಲ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. ಪಾಗಲ್ ಅಂದರೆ ಏನು? ಹುಚ್ಚುತನ. ಈ ಹುಚ್ಚುತನದಿಂದ ದೂರವಿರಬೇಕು ಅಂತ ಅಂದ್ಕೊಳ್ಳಿ. ಅಂದರೆ ಯಾರೇ ಆದರೂ ಅಷ್ಟೇ ಬಯಸೋದು, ಅವರ ಪೇರೆಂಟ್ಸ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಈ ಹುಚ್ಚುತನದಿಂದ ದೂರ ಇರಿ ಅಂತ. ಸೊ ಅದನ್ನು ಒಂದು ಸರಿ ಅಂದ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಂತಂದರೆ ಕೇಂದ್ರದಿಂದ ದೂರ ಇರತಕ್ಕಂಥ ಬಲ. ಈ ಒಂದು ಫೋರ್ಸ್ ಎಲ್ಲೇ ಅಪ್ಲೈ ಆಗುತ್ತೆ ಅನ್ನೋದನ್ನು ನಮಗೆ ಎಕ್ಸಾಮಲ್ಲಿ ಕೊಡ್ತಕ್ಕಂತಹದ್ದು. ಎಕ್ಸಾಂಪಲ್ ನೋಡೋದಾದರೆ, ವಾಹನ ತಿರುಗುವಾಗ ಪ್ರಯಾಣಿಕನು ಹೊರಗೆ ತಳ್ಳಲ್ಪಟ್ಟಂತೆ ಕಾಣುವುದು. ಅಂದರೆ ವಾಹನ ತಿರುವಿನಲ್ಲಿದ್ದಾಗ ಪ್ರಯಾಣಿಕನನ್ನು ಹೊರಗೆ ತಳ್ಳಲ್ಪಡುತ್ತೆ. ಇದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಗಿರುತ್ತೆ. ಮತ್ತು ಸುತ್ತುತ್ತಿರ್ತಕ್ಕಂಥ ಬಕೆಟ್ನಂಗೆ ಸುತ್ತುತ್ತಾ ಇದ್ದರೆ ಅದು ನೀರು ಹೊರಗಡೆ ಬೀಳದೇ ಇರ್ತಕ್ಕಂತಹದ್ದಾಗಿರ್ಬೋದು, ಅಥವಾ ಸೆಂಟ್ರಿಫ್ಯೂಸ್ ಯಂತ್ರಗಳಲ್ಲಿ ಅಂದರೆ ರಕ್ತ ವಿಭಜನೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಇದಾಗಿರುತ್ತೆ. ಜೊತೆಗೆ ಕರೆಸಲ್ ಅಂತಾರೆ. ಕರೆಸಲ್ ಅಂತಂದರೆ ಇದೊಂದು ಆಟಿಕೆಯ ವಸ್ತು ಆಗಿರುತ್ತೆ, ಅಂದರೆ ದೊಡ್ಡದಾಗಿರುತ್ತೆ. ಇದರಲ್ಲಿ ಕೂತು ಸುತ್ತು ಹಾಕುವಾಗ ಇಲ್ಲೂ ಕೂಡ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹೊರಗೆ ತಳ್ಳಲ್ಪಟ್ಟಂತೆ ಭಾಸವಾಗುತ್ತೆ. ಜೊತೆಗೆ ಬಟ್ಟೆ ಒಣಗಿಸುವ ಸ್ಪಿನ್ ಮಷಿನ್ ಆಗಿರ್ಬೋದು, ತಿರುಗುವ ಚಕ್ರದಲ್ಲಿ ಕಣಗಳು ಹೊರಗೆ ಸೇರುವುದು. ಅಂದರೆ ಒಂದು ತಿರುಗ್ತಾ ಇರ್ತಕ್ಕಂಥ ಚಕ್ರದಲ್ಲಿ ಕಣಗಳಿರ್ತಾವಲ್ಲ, ಏನಾದರೂ ಧೂಳು ಕಣಗಳು, ಅವು ಹೊರಗೆ ಹೋಗ್ತಕ್ಕಂಥ ಹೋಗೋ ರೀತಿ ಅನಿಸುತ್ತೆ. ಸೊ ಇದೂ ಕೂಡ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಉದಾಹರಣೆ ಆಗಿರುತ್ತೆ. ಜೊತೆಗೆ ವಾಷಿಂಗ್ ಮಿಷಿನ್ ಮತ್ತು ಬಟರ್ ಮೇಕಿಂಗ್ ಎರಡೂ ಕೂಡ ಇದಕ್ಕೆ ಉದಾಹರಣೆ ಆಗಿರುತ್ತೆ. ವಾಷಿಂಗ್ ಮಿಷಿನ್ ಕೂಡ ಒಂದು ಈ ತತ್ವದ ಆಧಾರದಲ್ಲೇ ಕಾರ್ಯವನ್ನು ನಿರ್ವಹಿಸುವಂಥದ್ದು. ನೆಕ್ಸ್ಟು ಸೆಂಟ್ರಿಪೆಟಲ್ ಫೋರ್ಸ್ ಅಂತಂದರೆ ನಮಗೀಗಾಗಲೇ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಗೊತ್ತಾಗೋಯಿತು. ಸೆಂಟ್ರಿಫ್ಯೂಗಲ್ ಅಂತಂದರೆ ಕೇಂದ್ರದಿಂದ ದೂರ ಇರ್ತಕ್ಕಂಥ ಬಲ. ಇಲ್ಲಿ ನಮಗೆ ಸೆಂಟ್ರಿಪೆಟಲ್ ಅಂದರೆ ಅದಕ್ಕೆ ಆಪೋಸಿಟು. ಒಂದು ವಸ್ತುವನ್ನು ವೃತ್ತಾಕಾರದ ಮಾರ್ಗದಲ್ಲಿ ಸುತ್ತಿದಾಗ ಅದು ಅದರ ಶಕ್ತಿ ಬಲ ಕೇಂದ್ರದೆಡೆಗೆ ವಾಲುತ್ತೆ. ಇದನ್ನು ಏನಪ್ಪ ಅಂದರೆ ಸೆಂಟ್ರಿಪೆಟಲ್ ಫೋರ್ಸ್ ಅಂತಾರೆ. ಈ ಒಂದು ಫೋರ್ಸ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡೋದಾದರೆ, ಸುತ್ತುತ್ತಿರುವ ಕಬ್ಬಿಣದ ಕಟ್ಟಿಕಲ್ಲನ್ನು ಕೇಂದ್ರದತ್ತ ಎಳೆಯುವ ಬಲ. ಯಾಕೆ ಕಂಪ್ಯಾರಿಸನ್ ಮಾಡಿ ನೋಡಿ ತಿಳ್ಕೊಳ್ಳಿ ಅಂತಂದಿದ್ದು, ಸೆಂಟ್ರಿಫ್ಯೂಗಲ್ ಫೋರ್ಸಲ್ಲಿ ಸೇಮ್ ಇದೇ ರೀತಿಯ ಒಂದು ಉದಾಹರಣೆ ಬಂದಿತ್ತು. ಅಂದರೆ ಕಬ್ಬಿಣದ ಕಟ್ಟಿ, ಅಂದರೆ ಕಬ್ಬಿಣದ ಒಂದು ಕಡ್ಡಿಗೆ ಕಲ್ಲನ್ನು ಕಟ್ಟಿ ಹಿಂಗೆ ಸುತ್ತು ಹಾಕಿದಾಗ ಅದರ ಕೇಂದ್ರದಲ್ಲಿ ಸುತ್ತುತ್ತಿರುವಾಗ ಒಂಥರ ಫೋರ್ಸ್ ಅಪ್ಲೈ ಆಗುತ್ತೆ. ಒಂದು ವೇಳೆ ಆ ದಾರ ಕಟ್ಟಾಗ್ಬಿಟ್ರೆ ಬೇರೆ ಥರ ಫೋರ್ಸ್ ಅಪ್ಲೈ ಆಗುತ್ತೆ. ಇಲ್ಲಿ ಸುತ್ತುತ್ತಿರುವಾಗ ಅಂತ ಬಂದಾಗ ಸೆಂಟ್ರಿಪೆಟಲ್ ಫೋರ್ಸ್ ಅಪ್ಲೈ ಆಗುತ್ತೆ. ಆ ದಾರ ಕಿತ್ತು ಹೋದಾಗ ಮಧ್ಯದಲ್ಲಿ ಅದೇನಾಗುತ್ತೆ, ಅದು ತುಂಬ ದೂರ ಹೋಗಿ ಬೀಳುತ್ತೆ. ಅದೇನಪ್ಪ ಅಂತಂತಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಗಿರುತ್ತೆ. ಇದನ್ನು ನೋಡ್ಕೊಳ್ಳಿ ಆಯಿತಾ. ಜೊತೆಗೆ ಸೆಂಟ್ರಿಪೆಟಲ್ ಫೋರ್ಸ್ನಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತೋದಾಗಿರ್ಬೋದು, ಅಥವಾ ಚಂದ್ರ ಭೂಮಿಯ ಸುತ್ತ ಸುತ್ತೋದಾಗಿರ್ಬೋದು, ಉಪಗ್ರಹಗಳಾಗಿರ್ಬೋದು, ಅವುಗಳ ಚಲನೆ ಮತ್ತು ಈ ಥರದ್ದೆಲ್ಲ ಬಂದಾಗ ಇದೆಲ್ಲ ಸೆಂಟ್ರಿಪೆಟಲ್ ಫೋರ್ಸಿಗೆ ಬರುತ್ತೆ, ಉದಾಹರಣೆಯಾಗಿರುತ್ತೆ. ಸೂರ್ಯ, ಭೂಮಿ, ಅಂದರೆ ಈ ಗ್ರಹಗಳು ಇದೆಲ್ಲವೂ ಕೂಡ ಸೆಂಟ್ರಿಪೆಟಲ್ ಫೋರ್ಸಿಗೆ ಉದಾಹರಣೆ ಆಗಿರುತ್ತೆ. ಜೊತೆಗೆ ಮೋಟಾರು ವಾಹನ ತಿರುಗುವಾಗ
ಅಲ್ಲೂ ಇದೇ ಥರ ಕ್ವಶನ್ ಬಂದಿತ್ತು ಸೆಂಟ್ರಿಫ್ಯೂಗಲಲ್ಲಿ. ಆದರೆ ಏನು ಅಂತಂದರೆ ಅಲ್ಲಿ ಮನುಷ್ಯ ಅಂದರೆ ಅಲ್ಲಿ ಓಡಿಸ್ತಿರ್ತಕ್ಕಂಥ ವ್ಯಕ್ತಿ ವಾಲ್ತಾನೆ ಹೊರಕ್ಕೆ, ಅದು ಸೆಂಟ್ರಿಫ್ಯೂಗಲ್ ಆಯಿತು. ಇಲ್ಲಿ ಟಯರ್ ಮತ್ತು ಕೆಳಗಡೆ ರಸ್ತೆಯ ಮಧ್ಯೆ ಘರ್ಷಣ ಬಲ ಉಟ್ಕೊಳ್ಳುತ್ತೆ. ಸೊ ಅದು ಕೇಂದ್ರದತ್ತ ಎಳಿತಿರುತ್ತೆ, ಅದಕ್ಕೋಸ್ಕರ ಇದು ಸೆಂಟ್ರಿಪಿಟಲ್ ಫೋರ್ಸ್ ಆಗಿರುತ್ತೆ. ಸೈಕಲ್ ತಿರುಗುವಾಗ ಇಲ್ಲಿ ವ್ಯಕ್ತಿಯನ್ನು ಕೇಳಿಲ್ಲ, ಚಕ್ರ ಮತ್ತು ರಸ್ತೆಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಅಪ್ಲೈ ಆಗುತ್ತೆ. ಈಗ ಸೈನ್ಸ್ ಮೇಲಿನ 3 ಕಾನ್ಸೆಪ್ಟನ್ನು ತಿಳ್ಕೊಂಡಾಗಾಯಿತು. ಸೊ ಇದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿದ್ದಾವೆ ಈ ಚಾನಲ್ನಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು.